ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ? ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್ ಅವರನ್ನು, ಡಾಕ್ಟರ್ ಎಸ್.ಎ. ಪಾಟೀಲ್ ಅವರನ್ನು, ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಅವರನ್ನು, ಡಾಕ್ಟರ್ ಎಂ. ಮಹಾದೇವಪ್ಪ ಅವರನ್ನು? ಸೂಪರ್. ಸರಿಯಾದಂಥ ಉತ್ತರ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಕರೆಕ್ಟ್ ಆನ್ಸರ್. ಹಸಿರು ಕ್ರಾಂತಿ ಅಂತಂದರೆ ಉತ್ಪಾದನೆಯಲ್ಲಿ ಆಗಿರುವಂಥ ಒಂದು ಕ್ರಾಂತಿ. ಯಾವುದು? ಕೃಷಿ ಉತ್ಪಾದನೆಯಲ್ಲಿ ಆಗಿರುವಂಥ ಕ್ರಾಂತಿಯನ್ನು ಹಸಿರು ಕ್ರಾಂತಿ ಅಂತ ಕರಿತೀವಿ. ಯಾವ ಸಂದರ್ಭದಲ್ಲಿ ಅಂದರೆ 1966ರಿಂದ 1967ರ ಸಮಯದಲ್ಲಿ. ಯಾಕಂದರೆ 1962ರಲ್ಲಿ ಭಾರತ ಮತ್ತು ಚೀನಾ ಮಧ್ಯೆ ಯುದ್ಧ ಆಯಿತು. 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ. ಸತತ 3 ವರ್ಷಗಳ ಕಾಲ ಬರಗಾಲದ ಸಲುವಾಗಿ 3ನೇ ಪಂಚವಾರ್ಷಿಕ ಯೋಜನೆ ನಶಿಸಿ ಹೋಯಿತು. ಆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಮಾಡಬೇಕು? ಇಂದಿರಾ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಹಸಿದ ಹೊಟ್ಟೆಗಳಿಗೆ ಅನ್ನ ಕೊಡಬೇಕನ್ನುವಂಥ ಪ್ರಯತ್ನದಲ್ಲಿ ಅವರು ಹಸಿರು ಕ್ರಾಂತಿಗೆ ಚಾಲನೆ ಕೊಡಬೇಕನ್ನುವಂಥ ಉದ್ದೇಶವನ್ನು ಹಮ್ಮಿಕೊಂಡಿದ್ದರು. 1966-67ರ ಸಮಯದಲ್ಲಿ 2+2+2 ಅನ್ನುವಂಥ ಸೂತ್ರದಲ್ಲಿ ಹಸಿರು ಕ್ರಾಂತಿಗೆ ಚಾಲನೆ ಕೊಟ್ಟರು. 2 ಅಂತಂದರೆ ಪಂಜಾಬ್ ಮತ್ತು ಹರಿಯಾಣ, ಇನ್ನು 2 ಅಂತಂದರೆ ಗೋಧಿ ಮತ್ತು ಭತ್ತ, ಇನ್ನು 2 ಅಂತಂದರೆ ಸುಬ್ಬರಾವ್ ಮತ್ತು ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿಗೆ ಚಾಲನೆ ಕೊಡಲಾಯಿತು. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರಂದರೆ ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್. ಇವರನ್ನು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. ಕೆನರಾ ಬ್ಯಾಂಕನ್ನು ಸ್ಥಾಪನೆ ಮಾಡಿದವರು ಯಾರು? ಭಾಳ ಸರಿ ಇದು ರಿಪೀಟ್ ಆಗಿರುವಂಥ ಪ್ರಶ್ನೆ. ನಮ್ಮ ಕರ್ನಾಟಕ ರಾಜ್ಯದ ಪ್ರಸ್ತುತ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಗುರುತಿಸ್ತೀವಿ ಕೆನರಾ ಬ್ಯಾಂಕ್. ಪ್ರೆಸೆಂಟ್ ನಮ್ಮ ದೇಶದಲ್ಲಿ 12 ರಾಷ್ಟ್ರೀಕೃತ ಬ್ಯಾಂಕ್ಗಳದಾವೆ. ಆ 12 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6 ಬ್ಯಾಂಕ್ಗಳಿದ್ದು ಒಂದು ಕಾಲದಲ್ಲಿ. ಅವೆಲ್ಲ ಮರ್ಜ್ ಆಗಿ ಪ್ರೆಸೆಂಟ್ ಕೆನರಾ ಬ್ಯಾಂಕ್ ಅತ್ಯಂತ ಉನ್ನತ ಮಟ್ಟದ ಬ್ಯಾಂಕ್ ಆಗಿದೆ. ಇದನ್ನು ಸ್ಥಾಪನೆ ಮಾಡಿದವರು ಯಾರು? ಅಮ್ಮೆಳಂಬ ಸುಬ್ಬರಾವ್ ಪೈ ಅವರು, ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಅವರು, ಬಿ.ಆರ್. ವ್ಯಾಸರಾಯ್ ಆಚೆ ಅವರು, ಎ.ಬಿ. ಶೆಟ್ಟಿ ಅವರು? ಆನ್ಸರ್ ಮಾಡಿ ನೋಡೋಣ. ಸೂಪರ್, ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ಎಕ್ಸಲೆಂಟ್. ಸರಿಯಾದಂಥ ಉತ್ತರ ಅಮ್ಮೆಳಂ ಸುಬ್ಬರಾವ್ ಪೈ ಅನ್ನುವಂಥ ವ್ಯಕ್ತಿ, ಅಥವಾ ಎ.ಎಸ್. ಪೈ ಅನ್ನುವಂಥ ವ್ಯಕ್ತಿನೂ ಕ್ವಶನ್ ಆಗಿದೆ. ಎ.ಎಸ್. ಪೈ ಇವರು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಈ ಕೆನರಾ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಯಾವುದಂದರೆ 1969. 1969 ಜುಲೈ 19ನೇ ತಾರೀಕು. 200 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿರುವಂಥ ಸುಮಾರು 6 ಬ್ಯಾಂಕ್ಗಳನ್ನು 1980ರಲ್ಲಿ, 50 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿರುವಂಥ 14 ಬ್ಯಾಂಕ್ಗಳನ್ನು 1969 ಜುಲೈ 19ರಂದು ರಾಷ್ಟ್ರೀಕರಣ ಮಾಡಿಕೊಳ್ಳಲಾಯಿತು. ಇದೆಲ್ಲ ನಿಮ್ಗೆ ಗೊತ್ತದು. ಆ ಸಮಯದಲ್ಲಿ ಕರ್ನಾಟಕ ರಾಜ್ಯದಿಂದ 2 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗ್ತವೆ. ಆ 2 ಯಾವ ಅಂತಂದರೆ, ಒಂದು ಕೆನರಾ ಬ್ಯಾಂಕ್, ಇನ್ನೊಂದು ಯಾವುದಂದ್ರೆ ಸಿಂಡಿಕೇಟ್ ಬ್ಯಾಂಕ್. ಒಂದು ಕೆನರಾ ಬ್ಯಾಂಕ್, ಇನ್ನೊಂದು ಸಿಂಡಿಕೇಟ್ ಬ್ಯಾಂಕ್. ಈ 2 ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಳ್ಳುತ್ತವೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಕರಿತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೆದರೆ, ಗದಗ ಜಿಲ್ಲೆಯ ಕಣಿಗಿನಹಾಳ ಎಂಬ ಗ್ರಾಮ ಇದೆಯಲ್ಲ, ಆ ಕಣಿಗಿನಹಾಳ ಎಂಬ ಗ್ರಾಮವನ್ನು ಭಾರತದ ಸಹಕಾರಿ ಬ್ಯಾಂಕ್ಗಳ ತೊಟ್ಟಿಲು. ಮೊನ್ನೆ ಕ್ವಶನ್ ಆಗಿತ್ತು, ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲ್ ಇವರನ್ನು ನಮ್ಮ ಸಹಕಾರಿ ಬ್ಯಾಂಕುಗಳ ಜನಕ ಎಂದು ಕರೆಯುತ್ತಾರೆ. ನಮ್ಮ ಪ್ರಪಂಚದಲ್ಲಿ ಯಾರು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಬರ್ಟ್ ಓವನ್ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಅಂತಂದ್ರೆ ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲ್. ನೆಕ್ಸ್ಟ್ ಕ್ವಶನ್. ಈ ಕೆಳಕಂಡ ಯಾವ ಬ್ಯಾಂಕ್ ATM ಅನ್ನು ಮೊದಲ ಬಾರಿಗೆ ಭಾರತಕ್ಕೆ ಪರಿಚಯ ಮಾಡಿತು? ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ATM ಅನ್ನು ಪರಿಚಯ ಮಾಡಿರ್ತಕ್ಕಂಥ ಬ್ಯಾಂಕ್ ಯಾವುದು? ATM ಅಂದ್ರೆ ಏನು? ಆಲ್ ಟೈಮ್ ಮನಿ ಅಂತಲ್ಲ, ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಅಂತ ಕರಿತೀವಿ. ಆಟೋಮೇಟೆಡ್ ಟೆಲ್ಲರ್ ಮಷಿನ್ ATM. ಇದ್ರ ಫುಲ್ ಫಾರ್ಮನ್ನು ಕ್ವಶನ್ ಆಗಿದೆ. ATM ಫುಲ್ ಫಾರ್ಮ್ ಏನಂದರೆ ಆಟೋಮೇಟೆಡ್ ಟೆಲ್ಲರ್ ಮಷಿನ್. ಹಾಗಾದರೆ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ATM ಅನ್ನು ಪರಿಚಯಿಸಿದ ಮೊದಲ ಬ್ಯಾಂಕ್ ಯಾವುದು? HDFC ಬ್ಯಾಂಕ್, HSBC ಬ್ಯಾಂಕ್, SBI ಬ್ಯಾಂಕ್, ICICI ಬ್ಯಾಂಕ್? ಆನ್ಸರ್ ಮಾಡಿ ನೋಡೋಣ.
ಎಸ್, ವೆರಿ ಗುಡ್. ಸರಿಯಾದಂಥ ಉತ್ತರ HSBC ಬ್ಯಾಂಕ್. ರೈಟ್ ಆನ್ಸರ್ ನೋಡಿ, HSBC ಬ್ಯಾಂಕ್. ಏನು HSBC ಬ್ಯಾಂಕ್ ಅಂದ್ರೆ ಏನು? ಹಾಂಗ್ಕಾಂಗ್ ಆ್ಯಂಡ್ ಸಿಂಗಾಪುರ್ ಬ್ಯಾಂಕ್ ಆಫ್ ಕಾರ್ಪೊರೇಷನ್ ಅಂತ ಕರಿತೀವಿ. ಇದೊಂದು ವಿದೇಶಿಯ ಬ್ಯಾಂಕ್ ಆಗಿದ್ದು ನಮ್ಮ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ATM ಅನ್ನು ಪರಿಚಯ ಮಾಡಿರ್ತಕ್ಕಂಥ ಬ್ಯಾಂಕ್. ನೆಕ್ಸ್ಟ್ ನೋಡೋಣ. ಪ್ರಥಮ ಬಾರಿಗೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದವರು ಯಾರು? ಹೇಳಿ ನೋಡೋಣ ಆನ್ಸರ್. ಪ್ರಥಮ ಬಾರಿಗೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದವರು ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಬಾಲ್ ಗಂಗಾಧರ ತಿಲಕ್ ಅವರು, ದಾದಾಬಾಯಿ ನವರೋಜಿ ಅವರು. ಇದು ಕ್ವಶನ್ ಆಗಿತ್ತು ಮೊನ್ನೆ SDA ಮತ್ತು FDAದಲ್ಲಿ ಎಕನಾಮಿಕ್ಸ್ ಕ್ವಶನ್ಗಳು ಜಾಸ್ತಿ ಕೇಳಿದ್ರು. ಪ್ರಥಮ ಬಾರಿಗೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದವರು ಯಾರು ಅಂದರೆ ದಾದಾಬಾಯಿ ನವರೋಜಿ ಅವರು. ರೈಟ್ ಆನ್ಸರ್ ನೋಡಿ. ಇವರನ್ನ ಭಾರತ ದೇಶದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಯಾರನ್ನ ಭಾರತದ ವೃದ್ಧ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ದಾದಾಬಾಯಿ ನವರೋಜಿಯವರು. ಯಾವ ವರ್ಷ ಅಂದರೆ 1868ರಲ್ಲಿ ನಮ್ಮ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆದಾಗ ಅಂದು ಭಾರತ ದೇಶದ ತಲಾ ಆದಾಯ ಎಷ್ಟಿತ್ತಂದ್ರೆ 20 ರೂಪಾಯಿ ಇತ್ತು, 20 ರೂಪೀಸ್. ನಮ್ಮ ದೇಶ ಕಂಡ ಅಪರೂಪದ ಶ್ರೇಷ್ಠ ಆರ್ಥಿಕ ತಜ್ಞೆಯವರು. ನಮ್ಮ ಭಾರತ ದೇಶದಿಂದ ಇಂಗ್ಲೆಂಡ್ ಸಂಸತ್ತಿಗೆ ಆಯ್ಕೆಯಾಗಿರುವಂಥ ಮೊದಲ ಭಾರತೀಯ, ಲಿಬರಲ್ ಪಾರ್ಟಿಯಿಂದ ಆಯ್ಕೆ ಆಗ್ತಾರೆ. ಪವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನು ಬರೆದರು. ಇವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ, ಅದನ್ನು ಡ್ರೇನ್ ಥಿಯರಿ ಅಂತ ಕರೀತಾರೆ. ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯಿತು ಅಂತ ಹೇಳಿದವರು ಇವರೇ. ಹೆಚ್ಚು ಎಕ್ಸ್ಪ್ಲೇನ್ ಮಾಡದೆ ನಾವು ಮುಂದೆ ಹೋಗೋಣ. ಭಾರತದ ರೂಪಾಯಿಗೆ ಹೊಸ ಚಿಹ್ನೆಯನ್ನು ರೂಪಿಸಿದವರು ಯಾರು? ಅವರ ಹೆಸರನ್ನು ಹೇಳಿ. MN ಜಯಕುಮಾರ್ ಅವರು, ಉದಯ್ ಕುಮಾರ್ ಧರ್ಮಲಿಂಗ ಅವರು, ತಥಾಗತ ತುಳಸಿಯವರು, ಮೇಲಿನ ಯಾರೂ ಅಲ್ಲ. ಆನ್ಸರ್ ಮಾಡಿ ನೋಡೋಣ. ಭಾರತದ ರೂಪಾಯಿಗೆ ಹೊಸ ಚಿಹ್ನೆಯನ್ನು ರೂಪಿಸಿದವರು MN ಜಯಕುಮಾರ್ ಅವರು, ಉದಯ್ ಕುಮಾರ್ ಧರ್ಮಲಿಂಗ ಅವರು, ತಥಾಗತ ತುಳಸಿಯವರು, ಮೇಲಿನ ಯಾರೂ ಅಲ್ಲ. ಭಾರತದ ರೂಪಾಯಿಗೆ ಹೊಸ ಚಿಹ್ನೆಯನ್ನು ರೂಪಿಸಿದವರು ಸರಿಯಾದಂಥ ಉತ್ತರ ಉದಯ ಕುಮಾರ್ ಧರ್ಮಲಿಂಗಂ. ರೈಟ್ ಆನ್ಸರ್ ನೋಡಿ. ಇವರು ಕೂಡ ನಮ್ಮ ಭಾರತ ದೇಶ ಕಂಡ ಶ್ರೇಷ್ಠ ಆರ್ಥಿಕ ತಜ್ಞ ಮತ್ತು ನಮ್ಮ ರೂಪಾಯಿಗೆ ಆಗಾಗ ಅತ್ಯುತ್ತಮವಾಗಿರುವಂಥ ಮಾರ್ಗದರ್ಶನ ಮಾಡಿರ್ತಕ್ಕಂಥ ವ್ಯಕ್ತಿ ಉದಯ ಕುಮಾರ್ ಧರ್ಮಲಿಂಗಂ ಅವರು ಭಾರತದ ರೂಪಾಯಿಗೆ ಹೊಸ ಚಿಹ್ನೆಯನ್ನು ರೂಪಿಸಿದವರು. ಬ್ರಾಡ್ ಮನಿ ಯಾವುದನ್ನು ಸೂಚಿಸುತ್ತದೆ? M1, M2, M3, M4. ಮನಿ ನಂಬರ್ 1, ಮನಿ ನಂಬರ್ 2, ಮನಿ ನಂಬರ್ 3, ಮನಿ ನಂಬರ್ 4. M1, M2, M3, M4. ಆನ್ಸರ್ ಮಾಡ್ತಾ ಇದ್ದೀರಿ? ಸೂಪರ್, ವೆರಿ ಗುಡ್. ಮಹೇಶ್ ಕರೆಕ್ಟ್ ಆನ್ಸರ್. ಪಾರ್ವತಿ, ಕಾವ್ಯ ಸೂಪರ್. ದುರ್ಗಪ್ಪ, ಕರ್ಲಿಂಗಪ್ಪ, ದೇವು, ಗದ್ದೆಮ್ಮ ಕರೆಕ್ಟ್ ಆನ್ಸರ್. ಸರಿಯಾಗಿರುವಂಥ ಉತ್ತರ M3. ರೈಟ್ ಆನ್ಸರ್ ನೋಡಿ. M3 ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರಾಡ್ ಮನಿ ಯಾವುದನ್ನು ಸೂಚಿಸುತ್ತದೆ ಅಂದರೆ M3. ನೆಕ್ಸ್ಟ್, ಭಾರತದ ಭದ್ರತೆಗಳ ವಿನಿಮಯ ಮಂಡಳಿ ಸೆಬಿಯನ್ನು ಸ್ಥಾಪನೆ ಮಾಡಿದ್ದು ವರ್ಷ? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಏನು ಕರಿತೀವಲ್ಲ, ಸೆಬಿ. ನಮ್ಮ ಭಾರತ ದೇಶದಲ್ಲಿ ಗೂಳಿ, ಬಾತುಕೋಳಿ, ಕುಂಟು ಬಾತುಕೋಳಿ, ಎಸ್, ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳಿ ಗುರುತಿಸ್ತೀವಿ. ಭಾರತದ ಭದ್ರತೆಗಳ ವಿನಿಮಯ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದು ವರ್ಷ 1988, 1987, 1992, 1992. ಸರಿಯಾದಂಥ ಉತ್ತರ 1992. ರೈಟ್ ಆನ್ಸರ್. ಬಹುಶಃ ಇದು ಕ್ವಶನ್ ವಿಶೇಷ ಏನು ಅಂತಂದರೆ ಸ್ಥಾಪನೆಗೊಂಡ ವರ್ಷ ಅಂದ್ರೆ 1988, ಬಟ್ ಶಾಸನಬದ್ಧ ಅಂತ ಕೊಟ್ಟ ಅಂದ್ರೆ ಇದನ್ನು ಹಾಕ್ರಿ. ಶಾಸನಬದ್ಧವಾಗಿ ಸ್ಥಾಪನೆ ಆದಂಥ ವರ್ಷ 1992. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಭಾರತದ ಭದ್ರತೆಗಳ ವಿನಿಮಯ ಮಂಡಳಿ. ನೆಫ್ಟಿ ಅಂತ ಬರ್ತದೆ, ಸೆನ್ಸೆಕ್ಸ್ ಅಂತ ಬರ್ತದೆ, ಗೂಳಿ, ಕರಡಿ, ಕುಂಟು ಬಾತುಕೋಳಿ, ಇವುಗಳನ್ನ ನೋಡ್ಕೊಡ್ರಿ, ಇಂಪಾರ್ಟೆಂಟ್. ಕರೆಕ್ಟ್. ಈಗ ಫೈನಲ್ ಯಾವ್ದು ಸರ? ನೀವು ಯಾವ್ದು ಆನ್ಸರ್ ಮಾಡ್ತೀರಿ ಅಂದರೆ ನಾ ಫೈನಲ್ ಇದನ್ನೇ ಆನ್ಸರ್ ಮಾಡ್ತೀನಿ. 1988 ಆನ್ಸರ್ ಮಾಡ್ತೀನಿ. ಶಾಸನಬದ್ಧವಾಗಿ ಸ್ಥಾಪನೆಗೊಂಡ್ರೆ 1992. ಓಕೆನಾ? ನೆಕ್ಸ್ಟ್ ಕ್ವಶನ್.
ನಬಾರ್ಡ್ ಅನ್ನು ಯಾವ ಸಮಿತಿಯ ಶಿಫಾರಸಿನ ಅನ್ವಯ ಸ್ಥಾಪನೆ ಮಾಡಲಾಯಿತು? ನಿಮಗೆಲ್ಲ ಗೊತ್ತಿರಲಿ, ನಮ್ಮ ಭಾರತ ದೇಶದಲ್ಲಿ ಕೃಷಿ ಕ್ಷೇತ್ರಕ್ಕೆ ವಿಶೇಷವಾಗಿರುವಂಥ ಸಾಲ ಕೊಡುವ ಬ್ಯಾಂಕ್ ಇದು ನಬಾರ್ಡ್ ಅಂಥೇಳಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಓದ್ತೀವಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸ್ಥಾಪನೆಗೊಂಡ ವರ್ಷ 1982. 1982ರಲ್ಲಿ ಸ್ಥಾಪನೆ ಆಗ್ತದೆ ನಬಾರ್ಡ್ ಬ್ಯಾಂಕ್. ಯಾವ ಸಮಿತಿಯ ಮೇರೆಗೆ? ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ, ಶಿವರಾಮನ್ ಸಮಿತಿ, ನರಸಿಂಹ ಸಮಿತಿ, ಯಾವುದೂ ಅಲ್ಲ. ಸೂಪರ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ, ಎಕ್ಸಲೆಂಟ್, ಗುಡ್. ಸರಿಯಾಗಿರುವಂಥ ಉತ್ತರ ಶಿವರಾಮನ್ ಸಮಿತಿ, ರೈಟ್ ಆನ್ಸರ್ ನೋಡಿ, ರೈಟ್, ಶಿವರಾಮನ್ ಸಮಿತಿ ಸರಿಯಾಗಿರುವಂಥ ಉತ್ತರ. ನಬಾರ್ಡ್ ಅಂದ್ರೇನು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಭಾರತ ದೇಶದಲ್ಲಿ ಕೃಷಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಸಾಲ ಸೌಲಭ್ಯ ನೀಡುವಂಥ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ಸಾಲ ಕೊಡ್ತದೆ. ಈ ನಬಾರ್ಡ್ ಬ್ಯಾಂಕ್ ಏನು ಮಾಡ್ತದೆ? ಇವತ್ತೇನು PKPS ಬ್ಯಾಂಕ್ ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, CLD ಆಗಿರ್ಬೋದು, PLD ಆಗಿರ್ಬೋದು, ಆ ಎಲ್ಲ ಬ್ಯಾಂಕ್ಗಳಿಗೆ ಸಾಲ ಕೊಡುವುದರ ಮೂಲಕ ನಮ್ಮ ದೇಶದ ನೇಗಿಲ ಯೋಗಿ ಅನ್ನದಾತ ಏನದಾರಲ್ಲ ಅವರಿಗೆ ಸಾಲ ಸೌಲಭ್ಯವನ್ನು ಒದಗಿಸುವ ಸಲುವಾಗಿಯೇ ಈ ಒಂದು ಬ್ಯಾಂಕ್ ಸ್ಥಾಪನೆ ಆಯಿತು ನಬಾರ್ಡ್. ಯಾವ ಶಿಫಾರಸಿನ ಮೇರೆಗೆ ಅಂದ್ರೆ ಶಿವರಾಮನ್ ಸಮಿತಿ, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಗಿನಿ ಕೋ ಎಫಿಸಿಯೆಂಟ್ ಗುಣಕವನ್ನು ಯಾವುದನ್ನು ಅಂದಾಜು ಮಾಡಲು ಉಪಯೋಗಿಸುತ್ತಾರೆ? ಇಂಥ ಕೆಲವು ಪ್ರಶ್ನೆಗಳನ್ನು ಮಧ್ಯೆ ಕೇಳಿರ್ತಾನೆ, ಅದು KPSC ಸಂಬಂಧಪಟ್ಟಿರ್ತಕ್ಕಂಥ. ಹಾಗಾದರೆ ಸರಿಯಾದಂಥ ಉತ್ತರ ಆದಾಯದ ವಿತರಣೆಯಲ್ಲಿ ಅಸಮರ್ಪಕತೆ ಅನ್ನೋದು ಇಂಪಾರ್ಟೆಂಟ್. ಆದಾಯದ ವಿತರಣೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಡತನ ಉಂಟಾಗಲ ಕಾರಣ ಇದೆ. ಇವತ್ತು ಸಂಪತ್ತಿನ ಅಸಮರ್ಪಕವಾಗಿರುವಂಥ ಹಂಚಿಕೆ ಆಗಿರಬಹುದು, ಆದಾಯದ ವಿತರಣೆಯಲ್ಲಿ ಅಸಮರ್ಪಕ ಆಗಿರಬಹುದು. ಇವೆಲ್ಲ ವಿಶೇಷವಾಗಿ ಗಿನಿಕೋ ಎಫಿಸಿಯೆಂಟ್ ಅನ್ನುವಂಥವ್ರು ವಿಶೇಷ ಏನು ಅಂತಂದರೆ, ಇವರು ಕಾಲ್ಮಾರ್ಕ್ಸ್ನ ವಿಚಾರಗಳನ್ನು ಮುಂದಿಟ್ಟುಕೊಂಡು ಆ ತತ್ವಗಳ ಆಧಾರದ ಮೇಲೆ ಅವರು ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆ ಸಿದ್ಧಾಂತದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಆದಾಯದ ವಿತರಣೆಯಲ್ಲಿ ಅಸಮರ್ಪಕತೆ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಪೂರೈಕೆ ತನ್ನಷ್ಟಕ್ಕೆ ತಾನೇ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುತ್ತದೆ. ಪೂರೈಕೆ ತನ್ನಷ್ಟಕ್ಕೆ ತಾನೇ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುತ್ತದೆ. ಈ ಹೇಳಿಕೆ ಕೊಟ್ಟ ಅರ್ಥಶಾಸ್ತ್ರಜ್ಞ ಯಾರು? JS ಮಿಲ್, JBS, JM ಕೇನ್ಸ್, TR ಮಾಲ್ತಸ್. ಸೂಪರ್, ಆನ್ಸರ್ ಮಾಡ್ತಾ ಇದ್ದೀರಿ ಎಲ್ಲರೂ. ದುರ್ಗಪ್ಪ ಪೂಜಾರಿ, ಎಲ್ಲರೂ B ಹೇಳಕತ್ತಾರ, ನೀ C ಹೇಳಕತ್ತೀವಲ್ಲ, ಕೊಡಿ. ಎಸ್, ಸರಿಯಾದಂಥ ಉತ್ತರ ಸಿನೇ ರೈಟ್ ಆನ್ಸರ್. ದುರ್ಗಪ್ಪ ಪೂಜಾರಿ ಅವರ ಆನ್ಸರ್ ಸರಿಯಾಗಿದೆ. ಅವರಿಗೊಂದು ಮಂಡಳ ಉಂಡಿ. JM ಕೇನ್ಸ್ ರೈಟ್ ಆನ್ಸರ್ ನೋಡಿ. JM ಕೇನ್ಸ್, ಜಾನ್ ಮೆನಾರ್ಡ್ ಕೇನ್ಸ್ ಅವರು ಒಂದು ಗ್ರಂಥವನ್ನು ಬರೀತಾರೆ. ಅವರು ಬರೆದ ಗ್ರಂಥ ಯಾವುದಂದ್ರೆ ಜನರಲ್ ಥಿಯರಿ ಆಫ್ ಎಕನಾಮಿಕ್ಸ್ ಅನ್ನುವಂಥ ಗ್ರಂಥ. ಆ ಜನರಲ್ ಥಿಯರಿ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥದಲ್ಲಿ ಈ ಸಿದ್ಧಾಂತವನ್ನು ವ್ಯಕ್ತಪಡಿಸ್ತಾರೆ. ಅವ್ರು ಹೇಳ್ತಾರೆ ಪೂರೈಕೆ ತನ್ನಷ್ಟಕ್ಕೆ ತಾನೇ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುತ್ತದೆ. ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೆ ನಾನು, ಬೇಡಿಕೆ ಮತ್ತು ಪೂರೈಕೆ ಮಾರುಕಟ್ಟೆಯ ಆಧಾರ ಸ್ತಂಭಗಳು. ಈ ವಿಚಾರವನ್ನು ಹೇಳಿದವರು ಯಾರು? ಯಾರು ಆನ್ಸರ್ ಮಾಡ್ತಾರೆ ನೋಡೋಣ. ಬೇಡಿಕೆ ಮತ್ತು ಪೂರೈಕೆ ಮಾರುಕಟ್ಟೆಯ ಆಧಾರ ಸ್ತಂಭಗಳು. ಯಾರ C ಅನ್ನೋರವರು? ಅದ್ರಾಗ ಇಲ್ಲೇ ಇಲ್ಲ ಆನ್ಸರ್. ಅದು ಅನುಶ್ರೀ H ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸಿ ಅಲ್ಲ, ಸಿ ಅದು ಆಲ್ರೆಡಿ ಇದು ಬಿಡಿಸಿದ್ದೇವೆ. ಬೇಡಿಕೆ ಮತ್ತು ಪೂರೈಕೆ ಮಾರುಕಟ್ಟೆಯ ಆಧಾರ ಸ್ತಂಭಗಳು. ಬೇಡಿಕೆ ಮತ್ತು ಪೂರೈಕೆ ಮಾರುಕಟ್ಟೆಯ ಆಧಾರ ಸ್ತಂಭಗಳು. ಈ ಮಾತನ್ನು ಹೇಳಿದವರು ಯಾರಂದ್ರೆ ಆಡಮ್ ಸ್ಮಿತ್. ಅರ್ಥಶಾಸ್ತ್ರದ ಪಿತಾಮಹ ಎನಿಸಿಕೊಂಡಿರ್ತಕ್ಕಂಥ ಆಡಮ್ ಸ್ಮಿತ್ ಅವರು ಏನು ಹೇಳ್ತಾರೆ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಮಾರುಕಟ್ಟೆಯ ಆಧಾರ ಸ್ತಂಭಗಳು ಅಂದರೆ ಬೇಡಿಕೆ ಮತ್ತು ಪೂರೈಕೆಯ ವಿಶೇಷ ಏನಂದರೆ ಇವು ಕಾಣದ ಕೈ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆ ಕಾಣದ ಕೈ ಸಿದ್ಧಾಂತದಲ್ಲಿ ಈ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಬೇಡಿಕೆ ಅಂದರೆ ಯಾರು? ಗ್ರಾಹಕರು.
ಪೂರೈಕೆ ಅಂದರೆ ಯಾರು? ಉತ್ಪಾದಕರು. ಆ ಉತ್ಪಾದಕರು ಮತ್ತು ಗ್ರಾಹಕರು ಮಾರುಕಟ್ಟೆಯ ಒಂದು ಶಕ್ತಿಯಾಗಿರ್ತಾರೆ. ಅದನ್ನೇ ಕಾಣದ ಕೈ ಸಿದ್ಧಾಂತ ಅಂತ ಕರಿತೀವಿ. ಕಾಣದ ಕೈ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದರೆ ಆಡಮ್ ಸ್ಮಿತ್. ಈ ಕೆಳಗಿನವುಗಳಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ದುರ್ಗಾಪುರ, ಬಿಲಾಯಿ ಮತ್ತು ರೂರ್ಕೆಲಾ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗಳು ಪ್ರಾರಂಭಗೊಂಡವು? ಹೇಳಿ ನೋಡೋಣ ಸರ್. 3 ಬೃಹತ್ ಉಕ್ಕು ಕಬ್ಬಿಣ ಕಾರ್ಖಾನೆಗಳು ಪ್ರಾರಂಭ ಆಗ್ತವೆ. ಯಾರು ಆನ್ಸರ್ ಮಾಡ್ತೀರಿ? ಸೂಪರ್, ಕರೆಕ್ಟ್ ಆನ್ಸರ್ ಸೆಕೆಂಡ್ ನೋಡಿ. ಸೆಕೆಂಡ್ ಸರಿಯಾಗಿರುವಂಥ ಉತ್ತರ. ಎರಡನೇ ಪಂಚವಾರ್ಷಿಕ ಯೋಜನೆ. ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ಭಾರತದ ಭಾರೀ ಕೈಗಾರಿಕೆಗಳ ಯೋಜನೆ ಅಂತ ಕರೀತಾರೆ. ಎರಡನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 1956ರಿಂದ 1961ರವರೆಗೆ. ಎರಡನೇ ಪಂಚವಾರ್ಷಿಕ ಯೋಜನೆ PC ಮಹಲ್ಲೋಬಿಸ್ ಅಂತ ಏನು ಕರಿತೀವಲ್ಲ, ಪ್ರಶಾಂತ್ ಚಂದ್ರ ಮಹಲ್ಲೋಬಿಸ್ ಅವರನ್ನು ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ, ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ ಎನಿಸಿಕೊಂಡಂಥ PC ಮಹಲ್ಲೋಬಿಸ್ ಅವರ ಮಾರ್ಗದರ್ಶನದ ಮೇರೆಗೆ ಎರಡನೇ ಪಂಚವಾರ್ಷಿಕ ಯೋಜನೆ ಆರಂಭವಾಯಿತು. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ 3 ಬೃಹತ್ ಉಕ್ಕು ಕಬ್ಬಿಣ ಕಾರ್ಖಾನೆಗಳು ಪ್ರಾರಂಭ ಆಗ್ತವೆ. ಒಂದು ರೂರ್ಕೆಲಾ ಅನ್ನುವಂಥ ಉಕ್ಕು ಕಬ್ಬಿಣ ಕಾರ್ಖಾನೆ, ರೂರ್ಕೆಲಾ. ಇನ್ನೊಂದು ದುರ್ಗಾಪುರ, ಇನ್ನೊಂದು ಬಿಲಾಯಿ. ಹೇಳಿ ನೋಡೋಣ. ರೂರ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆ ಯಾವ ದೇಶದ ಸಹಯೋಗದೊಂದಿಗೆ ಪ್ರಾರಂಭಗೊಂಡಿತ್ತು? ರೂರ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆ ಇದೆಯಲ್ಲ, ಇದು ಯಾವ ದೇಶದ ಸಹಯೋಗದೊಂದಿಗೆ ಪ್ರಾರಂಭಗೊಂಡಿತ್ತು? ಎಸ್, ರೈಟ್ ಆನ್ಸರ್. ಯಾವ ದೇಶದ ಸಹಯೋಗ ಅಂತಂದ್ರೆ ಜರ್ಮನಿ ದೇಶದ ಸಹಯೋಗ ನೋಡಿ. ಜರ್ಮನಿ ದೇಶದ ಸಹಯೋಗದೊಂದಿಗೆ. ಜರ್ಮನಿ ದೇಶ ಒಡಿಶಾ ರಾಜ್ಯದಲ್ಲಿದೆ ರೂರ್ಕೆಲಾ. ಪ್ರೆಸೆಂಟ್ ಇದರ ಹೆಸರು ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಅಂತ ಕರಿತೀವಿ. ಹಿಂದೂಸ್ತಾನ್ ಸ್ಟೀಲ್ ಕಂಪನಿ. ಇದು 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂಥ ಪ್ರಶ್ನೆ, ESI ಕೇಳಿದ್ದ. ರೂರ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆ ಜರ್ಮನಿ ದೇಶ. ಇಲ್ಲಿ ಉತ್ಪಾದನೆ ಮಾಡೋ ಉಕ್ಕು ಮತ್ತು ಕಬ್ಬಿಣವನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ ಅಂದರೆ ಹಡಗು ನಿರ್ಮಾಣ ಮಾಡಲು ಬಳಸ್ತಾರೆ. ನಮ್ಮ ದೇಶದಲ್ಲಿ 5 ಹಡಗು ಕಟ್ಟುವ ಕಾರ್ಖಾನೆಗಳಿದಾವೆ. ಹಿಂದೂಸ್ತಾನ್ ಶಿಪ್ ಯಾರ್ಡ್ ವಿಶಾಖಪಟ್ಟಣ, ಯಾವುದು ಮಾಸ್ಗಂಡಕ್ ಹಡಗು ಕಟ್ಟುವ ಕಾರ್ಖಾನೆ ಮುಂಬೈ, ಗಾರ್ಡನ್ ರಿಚ್ ಹಡಗು ಕಟ್ಟುವ ಕಾರ್ಖಾನೆ ಕಲ್ಕತ್ತಾ, ಮತ್ತು ಗೋವಾ ಹಡಗು ಕಟ್ಟುವ ಕಾರ್ಖಾನೆ ಮಡ್ಗಾಂವ್, ಕೊಚ್ಚಿನ್ ಹಡಗು ಕಟ್ಟುವ ಕಾರ್ಖಾನೆ ಕೊಚ್ಚಿನ್. ದೇಶದ 5 ಹಡಗು ಕಟ್ಟುವ ಕಾರ್ಖಾನೆಗಳಿಗೆ ಇಲ್ಲಿಯ ಉಕ್ಕು ಮತ್ತು ಕಬ್ಬಿಣವನ್ನು ಬಳಸ್ತಾರೆ. ಹಾಗಾದರೆ ದುರ್ಗಾಪುರ ಉಕ್ಕು ಕಬ್ಬಿಣ ಕಾರ್ಖಾನೆ ಯಾವ ದೇಶ? ದುರ್ಗಾಪುರ ಉಕ್ಕು ಕಬ್ಬಿಣ ಕಾರ್ಖಾನೆ ಇದೆಯಲ್ಲ, ದುರ್ಗಾಪುರ ಉಕ್ಕು ಕಬ್ಬಿಣ ಕಾರ್ಖಾನೆ ಯಾವ ದೇಶದ ಸಹಯೋಗದೊಂದಿಗೆ? ಸೂಪರ್, ಬ್ರಿಟನ್ ದೇಶ ನೋಡಿ. ಬ್ರಿಟನ್ ದೇಶದ ಸಹಯೋಗದೊಂದಿಗೆ. ಇನ್ನು ಬ್ರಿಟನ್ ದೇಶದ ಸಹಯೋಗದೊಂದಿಗೆ ಸ್ಥಾಪನೆ ಆಯಿತು. ಎಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ. ಇಲ್ಲಿ ಉತ್ಪಾದನೆ ಮಾಡೋ ಉಕ್ಕು ಕಬ್ಬಿಣವನ್ನು ಎದಕ್ಕೆ ಬಳಸ್ತಾರೆ ಅಂದರೆ ರೈಲಿನ ಗಾಲಿಗಳ ತಯಾರಿಕೆಗೆ ಬಳಸ್ತಾರೆ. ಇನ್ನು ಬಿಲಾಯಿ ಉಕ್ಕು ಕಬ್ಬಿಣ ಕಾರ್ಖಾನೆ ಇದೆಯಲ್ಲ, ಇದು ರಷ್ಯಾ ದೇಶದ ಸಹಯೋಗದೊಂದಿಗೆ. ಯಾವಾಗ ನಮ್ಮ ದೇಶಕ್ಕೆ ಜರ್ಮನಿ ಮತ್ತು ಇಂಗ್ಲೆಂಡ್ಗಳು ಬಂದು ರಷ್ಯಾ ಸುಮ್ಮ ಕುಂದರಲೇ ಇಲ್ಲ, ನಾನು ಸ್ಥಾಪನೆ ಮಾಡ್ತೀನಿ ಅಂತ ಬಂದು ರಷ್ಯಾ ದೇಶ ಎಲ್ಲಿ ಛತ್ತೀಸ್ಗಢ ರಾಜ್ಯದ ಬಿಲಾಯಿ ಅನ್ನುವಂಥ ಸ್ಥಳದಲ್ಲಿ ಬಿಲಾಯಿ ಉಕ್ಕು ಕಬ್ಬಿಣ ಕಾರ್ಖಾನೆ ಪ್ರಾರಂಭ ಮಾಡಿದರು. ಇಲ್ಲಿಯ ಉಕ್ಕು ಕಬ್ಬಿಣವನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ ಅಂದರೆ ರೈಲಿನ ಬೋಗಿಗಳ ತಯಾರಿಕೆಗೆ ಬಳಸ್ತಾರೆ. ನೆಕ್ಸ್ಟ್ ಮುಂದೆ ಹೋಗೋಣ. ಮಿಶ್ರ ಆರ್ಥಿಕತೆಯಲ್ಲಿ ಒಟ್ಟಿಗೆ ಇರುವ ಸಂಗತಿಗಳು ಯಾವುವು? ನೋಡಿ, ಎಷ್ಟು ಅದ್ಭುತವಾದ ಪ್ರಶ್ನೆ ಇದೆ. ಬಡವರು ಮತ್ತು ಶ್ರೀಮಂತರು, ಕೃಷಿ ಮತ್ತು ಕೈಗಾರಿಕೆ, ಸಣ್ಣ ಮತ್ತು ಭಾರೀ ಕೈಗಾರಿಕೆಗಳು, ಸಾರ್ವಜನಿಕ ಉದ್ಯಮಗಳು ಮತ್ತು ಖಾಸಗಿ ಉದ್ಯಮಗಳು. ಆನ್ಸರ್ ಮಾಡಿ ನೋಡೋಣ. ಸೂಪರ್, ರೈಟ್. ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ಡಿ ರೈಟ್ ಆನ್ಸರ್ ನೋಡಿ. ಸಾರ್ವಜನಿಕ ಸ್ವಾಮ್ಯದ ಉದ್ಯಮಗಳು ಮತ್ತು ಖಾಸಗಿ ಉದ್ಯಮಗಳು ಸರಿಯಾಗಿರುವಂಥ ಉತ್ತರ. ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದ ವರ್ಷ ಯಾವುದಂದ್ರೆ 1956. ಯಾವ ಕಾಯ್ದೆಯ ಪ್ರಕಾರ ಅಂತಂದ್ರೆ ಕಂಪನಿ ಕಾಯ್ದೆ ಅಂತ ಕರಿತೀವಿ. ಪ್ರಪಂಚದಲ್ಲಿ 3 ರೀತಿಯ ಅರ್ಥವ್ಯವಸ್ಥೆಗಳನ್ನು ನೋಡ್ತೀವಿ ಇಡೀ ಜಗತ್ತಿನಲ್ಲಿ. ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಇನ್ನೊಂದು ಸಮಾಜಶಾಹಿ ಅರ್ಥವ್ಯವಸ್ಥೆ, ಇನ್ನೊಂದು ಮಿಶ್ರ ಅರ್ಥವ್ಯವಸ್ಥೆ ಅಂತ ಓದ್ತೀವಿ. ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಉದ್ದೇಶ ಏನು ಅಂತಂದ್ರೆ ಶ್ರೀಮಂತರಿಗೆ ಮಾತ್ರ ಉತ್ಪಾದನೆ ಮಾಡಲಾಗುತ್ತದೆ. ಉದಾಹರಣೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶ, USA ಅಂತ ಓದ್ತೀವಿ.
ಅಲ್ಲಿ ಉತ್ಪಾದನೆ ಹೆಂಗಿರ್ತದ ಅಂತಂದರೆ ಶ್ರೀಮಂತರ ಪರವಾಗಿ ಉತ್ಪಾದನೆ ಇರ್ತದ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉತ್ಪಾದನೆ ಮಾಡಿ ಗರಿಷ್ಠ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಅಲ್ಲಿ ವಿತರಕರು ಯಾರು ಇರ್ತಾರಂದ್ರೆ ಅಲ್ಲಿಯ ಕೈಗಾರಿಕಾ ಮುಖ್ಯಸ್ಥರು ವಿತರಕರಾಗಿರ್ತಾರೆ. ಅವ್ರು ಏನು ಡಿಸಿಷನ್ ತೋರ್ತಾರಲ್ಲ ಅದೇ ಫೈನಲ್. ಜಗತ್ತಿನಲ್ಲಿ ಬಂಡವಾಳಶಾಹಿ ರಾಷ್ಟ್ರಗಳು ಹೈಯೆಸ್ಟ್ ಅದಾವೆ. ಇನ್ನು ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂದರೆ ಏನು? ಒಂದು ದೇಶದ ಸರಕು ಸೇವೆಗಳ ಉತ್ಪಾದನೆ, ಅವುಗಳ ಬೆಲೆ ನಿಗದಿ, ಅವುಗಳನ್ನು ವಿತರಣೆ ಮಾಡುವ ಅಧಿಕಾರ ಆ ದೇಶದ ಸರ್ಕಾರದ ಹತೋಟಿಯಲ್ಲಿದ್ದರೆ ಅದನ್ನು ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಪ್ರಪಂಚದಲ್ಲಿ ಸಮಾಜಶಾಹಿ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದ ಮೊದಲ ದೇಶ ರಷ್ಯಾ ದೇಶ. ಇವತ್ತು ಜಗತ್ತಿನ ಅನೇಕ ರಾಷ್ಟ್ರಗಳು ಈ ಒಂದು ತತ್ವವನ್ನು ಆದರ್ಶವಾಗಿ ಇಟ್ಟುಕೊಂಡು ಸ್ವೀಕಾರ ಮಾಡಿದ್ದಾವೆ. ಉದಾಹರಣೆ ರಷ್ಯಾ ಆಗಿರಬಹುದು, ಚೀನಾ ಆಗಿರಬಹುದು, ಉತ್ತರ ಕೊರಿಯಾ ಆಗಿರಬಹುದು, ದಕ್ಷಿಣ ಕೊರಿಯಾ ಆಗಿರಬಹುದು, ಆಮೇಲೆ ಕ್ಯೂಬಾ ರಾಷ್ಟ್ರ ಆಗಿರಬಹುದು. ಸಣ್ಣ ಸಣ್ಣ ದೇಶಗಳು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾವೆ. ಇವುಗಳ ಉದ್ದೇಶ ಏನಂದರೆ ದೀನರ ಪರವಾಗಿ, ದಲಿತರ ಪರವಾಗಿ, ಶೋಷಣೆಗೆ ಒಳಗಾದವರ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ, ಬಡವರ ಪರವಾಗಿ, ಯಾರು ಕಷ್ಟಗಳನ್ನು ಅನುಭವಿಸ್ತಾರೋ, ಯಾರು ನೋವನ್ನು ಅನುಭವಿಸ್ತಾರೋ ಅವ್ರ ಪರವಾಗಿ ಕಾಯ್ದೆ ಕಾನೂನುಗಳ ರಚನೆ ಆಗಬೇಕು, ಅವರಿಗಾಗಿ ಉತ್ಪಾದನೆ ಆಗಬೇಕು ಅನ್ನುವುದೇ ಸಮಾಜಶಾಹಿ ಅರ್ಥವ್ಯವಸ್ಥೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾರ್ಲ್ ಮಾರ್ಕ್ಸ್. ನಿಮಗೆಲ್ಲ ಗೊತ್ತದೆ, ಹುಟ್ಟಿದ್ದು ಜರ್ಮನಿಯಲ್ಲಿ, ಬೆಳೆದದ್ದು ಇಂಗ್ಲೆಂಡದಲ್ಲಿ, ತಿರುಗಾಡಿದ್ದು ಅಮೇರಿಕಾದಲ್ಲಿ, ಸತ್ತಿದ್ದು ರಷ್ಯಾದಲ್ಲಿ. ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಹುಟ್ಟದಿದ್ದರೆ ರಷ್ಯಾ ಕ್ರಾಂತಿ ಆಗ್ತಿರಲಿಲ್ಲ. ಅವರ ದಾಸ್ ಕ್ಯಾಪಿಟಲ್ ಆಗಿರಬಹುದು, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಆಗಿರಬಹುದು, ಇವುಗಳ ಮೇಲೆ ಗರಿಷ್ಠ ಪ್ರಮಾಣದಲ್ಲಿ ಪ್ರಭಾವ ಬೀರಿದು. ಇನ್ನು ಭಾರತ ಚಿಂತೆ ಮಾಡಿತ್ತು, ಭಾರತ ಬಂಡವಾಳಶಾಹಿ ಅರ್ಥವ್ಯವಸ್ಥೆನ ಸ್ವೀಕಾರ ಮಾಡಬೇಕು ಅಥವಾ ಸಮಾಜಶಾಹಿ ಅರ್ಥವ್ಯವಸ್ಥೆ ಸ್ವೀಕಾರ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಮಗೆ ಅದು ಬೇಕು ಇದು ಬೇಕು, ಎರಡೂ ಬೇಕು. ಅದಕ್ಕೆ ಭಾರತ ದೇಶ ಏನು ಮಾಡಿತ್ತು ಅಂದರೆ ಎರಡನ್ನ ಸ್ವೀಕಾರ ಮಾಡಿದೆ. ಅದನ್ನು ನಾವು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಅದಾವೆ, ಪ್ರೈವೇಟ್ ಸ್ಕೂಲ್ಗಳು ಅದಾವೆ. ಗೌರ್ಮೆಂಟ್ ಸ್ಕೂಲ ಸಮಾಜಶಾಹಿ, ಪ್ರೈವೇಟ್ ಸ್ಕೂಲ ಬಂಡವಾಳಶಾಹಿ. ಅಲ್ಲ, ಗೌರ್ಮೆಂಟ್ ಸ್ಕೂಲುಗಳದಾವೆ, ಪ್ರೈವೇಟ್ ಸ್ಕೂಲುಗಳದಾವೆ. ಬಂಡವಾಳಶಾಹಿ, ಸಮಾಜಶಾಹಿ ಅವು ಎರಡರ ಮಿಶ್ರಣವನ್ನೇ ನಾವು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. 1956ರಲ್ಲಿ ಇದನ್ನು ನಾವು ಸ್ವೀಕಾರ ಮಾಡಲಾಯಿತು. ಅದಕ್ಕೆ ಸಾರ್ವಜನಿಕ ಉದ್ಯಮಗಳು ಮತ್ತು ಖಾಸಗಿ ಉದ್ಯಮಗಳ ಒಕ್ಕೂಟವನ್ನೇ ನಾವು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ಗುರುತಿಸ್ತೀವಿ. ನೆಕ್ಸ್ಟ್, ಪ್ಲ್ಯಾನೆಡ್ ಎಕನಾಮಿ ಫಾರ್ ಇಂಡಿಯಾ. ಈ ಕೃತಿಯನ್ನು ರಚನೆ ಮಾಡಿದವರು ಯಾರು? ಇಂಪಾರ್ಟೆಂಟ್ ಕ್ವಶನ್. ಪ್ಲ್ಯಾನೆಡ್ ಎಕನಾಮಿ ಫಾರ್ ಇಂಡಿಯಾ ಈ ಗ್ರಂಥವನ್ನು ರಚನೆ ಮಾಡಿದವರು ಎನ್ ರಾಯ್ ಅವರು, ಸಿ.ಡಿ. ದೇಶ್ಮುಖ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಟಿ ಕೃಷ್ಣಮಾಚಾರ್ಯ ಅವರು. ಪ್ಲ್ಯಾನೆಡ್ ಎಕನಾಮಿ ಫಾರ್ ಇಂಡಿಯಾ. ಸೂಪರ್, ರೈಟ್. ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ. ಕರೆಕ್ಟ್. ಸರಿಯಾಗಿರುವಂಥ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ರೈಟ್ ಆನ್ಸರ್. ನೋಡಿ, ಯಾವ ವರ್ಷ? 1934ರಲ್ಲಿ ಇದನ್ನು ರಚನೆ ಮಾಡ್ತಾರೆ. ಇದನ್ನು ಏನಂತ ಕರೀತಾರೆ ಗೊತ್ತಾ? ಈ ಒಂದು ಪ್ಲ್ಯಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನು ಭಾರತದ ಪಂಚವಾರ್ಷಿಕ ಯೋಜನೆಗಳ ಬೈಬಲ್ ಅಂತ ಕರೀತಾರೆ. ಅಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ, ಯೋಜನೆಗಳಿಲ್ಲ ಅಂದರೆ ನಾವು ನಾಶ ಆಗ್ತೀವಿ. ಯಾವ ದೇಶದಲ್ಲಿ ಕೈಗಾರಿಕೆಗಳಿಲ್ಲವೋ ಆ ದೇಶ ನಾಶ ಆಗ್ತದೆ. ಅದಕ್ಕೆ ಅವ್ರು ಹೇಳಿದ್ದೇನಂತಂದರೆ, ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ, ಕೈಗಾರೀಕರಣವೇ ಇಲ್ಲವೇ ವಿನಾಶ. ಎಂಥ ಅದ್ಭುತವಾದ ಸ್ಟೇಟ್ಮೆಂಟ್ ನೋಡಿ. ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ, ಕೈಗಾರೀಕರಣವೇ ಇಲ್ಲವೇ ವಿನಾಶ ಅಂತ ಕರೆ ಕೊಟ್ಟವ್ರು ಯಾರಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬರೆದಂಥ ಪ್ಲ್ಯಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನು ನಾವು ಭಾರತದ ಪಂಚವಾರ್ಷಿಕ ಯೋಜನೆಗಳ ಬೈಬಲ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಹೋಗೋಣ. ಮತ್ತು ಅವರನ್ನು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ. ಯಾರನ್ನ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ನೆಕ್ಸ್ಟ್, ಭಾರತದ ಯಾವ ದೇಶದ ಮಾದರಿಯನ್ನು ಅನುಸರಿಸಿ ಪಂಚವಾರ್ಷಿಕ ಯೋಜನೆಯನ್ನು ಸ್ವೀಕಾರ ಮಾಡಿತು? ಭಾರತ ಯಾವ ದೇಶದ ಮಾದರಿಯನ್ನು ಅನುಸರಿಸಿ ಪಂಚವಾರ್ಷಿಕ ಯೋಜನೆಯನ್ನು ಸ್ವೀಕಾರ ಮಾಡಿತು? ರಷ್ಯಾ ದೇಶ, ಜಪಾನ್ ದೇಶ, ಇಂಗ್ಲೆಂಡ್ ದೇಶ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ದೇಶ? ಹೇಳಿ ನೋಡೋಣ, ಆನ್ಸರ್ ಮಾಡಿ. ಸೂಪರ್. ಸರಿಯಾದಂಥ ಉತ್ತರ ರಷ್ಯಾ ದೇಶದ ಮಾದರಿಯಲ್ಲಿ. ನೋಡಿ, 1951ರಲ್ಲಿ ನಮ್ಮ ಭಾರತ ದೇಶ ರಷ್ಯಾ ದೇಶದ ಮಾದರಿಯಲ್ಲಿ ಈ ಒಂದು ಪಂಚವಾರ್ಷಿಕ ಯೋಜನೆಯನ್ನು ಸ್ವೀಕಾರ ಮಾಡಲಾಯಿತು. 1950 ಮಾರ್ಚ್ 15ನೇ ತಾರೀಕು ನಮ್ಮ ದೇಶದಲ್ಲಿ ಏನಾಯಿತು ಅಂದರೆ ಒಂದು ಯೋಜನಾ ಸಮಿತಿ ರಚನೆ ಆಗ್ತದೆ. ಆ ಯೋಜನಾ ಸಮಿತಿ ರಚನೆ ಆದ ಮೇಲೆ ನಾವು ಯಾವ ದೇಶದ ಯೋಜನೆಯನ್ನು ಸ್ವೀಕಾರ ಮಾಡಬೇಕು ಅಂದಾಗ, ಇಲ್ಲ ನಾವು ರಷ್ಯಾ ದೇಶದ ಮಾದರಿಯಲ್ಲಿಯೇ ಪಂಚವಾರ್ಷಿಕ ಯೋಜನೆಯನ್ನು ಸ್ವೀಕಾರ ಮಾಡೋಣ. ಇದೊಂದು ದೀರ್ಘಕಾಲಿಕ ಯೋಜನೆ, 5 ವರ್ಷಗಳ ಯೋಜನೆ ಅಂಥೇಳಿ ಇದನ್ನು ಗುರುತಿಸ್ತೀವಿ.
ಪ್ರೆಸೆಂಟ್ ನಮ್ಮ ದೇಶದಲ್ಲಿ ಟೋಟಲ್ 12 ಪಂಚವಾರ್ಷಿಕ ಯೋಜನೆಗಳು ಕಂಪ್ಲೀಟ್ ಆಗಿದ್ದಾವೆ ನೋಡಿ. ಆರ್ಥಿಕ ಸುಧಾರಣೆಗಳನ್ನು ಪ್ರಾರಂಭಿಸಲಾದ ಪಂಚವಾರ್ಷಿಕ ಯೋಜನೆ ಯಾವುದು? ವೆರಿ ಇಂಪಾರ್ಟೆಂಟ್. ಆರ್ಥಿಕ ಸುಧಾರಣೆ ಅಂದರೆ ಯಾವುದು? 1991ರಲ್ಲಿ 3 ನೀತಿಗಳು, ಲಿಬ್ರಲೈಜೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಓದ್ತೀವಿ. ಆ ಲಿಬ್ರಲೈಜೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆರ್ಥಿಕ ಸುಧಾರಣೆ ಅದೊಂದು ಕ್ರಾಂತಿ ಆಗ್ತದ. ಇದು ಎಷ್ಟನೇ ಪಂಚವಾರ್ಷಿಕ ಯೋಜನೆಯ ಕ್ರಾಂತಿ? ಯಾರು ಆನ್ಸರ್ ಮಾಡ್ತಾರೆ? 6ನೇ ಪಂಚವಾರ್ಷಿಕ ಯೋಜನೆ, 8ನೇ ಪಂಚವಾರ್ಷಿಕ ಯೋಜನೆ, 9ನೇ ಪಂಚವಾರ್ಷಿಕ ಯೋಜನೆ, 10ನೇ ಪಂಚವಾರ್ಷಿಕ ಯೋಜನೆ. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು ಕಾರ್ಯಕ್ರಮಗಳು ಜಾರಿಗೆ ಬಂದವು? ಸುಮ್ ಎಲ್ಲರೂ ಎ ಹಾಕ್ತಾರತ್, ನೀವು ಎ ಹಾಕೋದು, ಬಿ ಹಾಕಿರೋಣ ಬಿ ಅನ್ನೋದು. ಸರಿಯಾದಂಥ ಉತ್ತರ ರೈಟ್ ಆನ್ಸರ್ 8ನೇ ಪಂಚವಾರ್ಷಿಕ ಯೋಜನೆ ರೈಟ್ ಆನ್ಸರ್ ನೋಡಿ. 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು. ರೈಟ್, 8 ಸರಿಯಾದಂಥ ಉತ್ತರ. ಇನ್ನೊಂದು ಕ್ವಶನ್, ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ನಬಾರ್ಡ್ ಬ್ಯಾಂಕ್ ಮತ್ತು ಎಕ್ಸಿಮ್ ಬ್ಯಾಂಕ್ಗಳು ಸ್ಥಾಪನೆಯಾದವು? ನಬಾರ್ಡ್ ಬ್ಯಾಂಕ್ ಮತ್ತೆ ಎಕ್ಸಿಮ್ ಬ್ಯಾಂಕ್ಗಳು, ನಬಾರ್ಡ್ ಮತ್ತು ಎಕ್ಸಿಮ್ ಬ್ಯಾಂಕ್ಗಳು ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಗೊಂಡು? ಬೇಗ ಆನ್ಸರ್ ಮಾಡಿರಿ ನೋಡೋಣ. ಸೂಪರ್, ಸರಿಯಾದಂಥ ಉತ್ತರ ಇದು 6ನೇ ಪಂಚವಾರ್ಷಿಕ ಯೋಜನೆ ರೈಟ್ ಆನ್ಸರ್ ನೋಡಿ. 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇವುಗಳನ್ನು ಜಾರಿಗೆ ತರಲಾಯಿತು. ಹಸಿರು ಕ್ರಾಂತಿಯಲ್ಲಿ ಅತ್ಯಧಿಕ ಇಳುವರಿ ಗೋಧಿಯನ್ನು ಉತ್ಪಾದಿಸಲು ಆಮದು ಮಾಡಿಕೊಂಡ ಗೋಧಿಯ ತಳಿ ಯಾವುದು? ಹೇಳಿ ನೋಡೋಣ. ನೋಡಿ ಎಷ್ಟು ಅದ್ಭುತವಾಗಿರುವಂಥ ಪ್ರಶ್ನೆ ಇದೆ. ಆನ್ಸರ್ ಮಾಡಿ ನೋಡೋಣ. ಹಸಿರು ಕ್ರಾಂತಿಯಲ್ಲಿ ಅತ್ಯಧಿಕ ಇಳುವರಿ ಗೋಧಿಯನ್ನು ಉತ್ಪಾದಿಸಲು ಆಮದು ಮಾಡಿಕೊಂಡ ಗೋಧಿ ತಳಿ ಯಾವುದಂದ್ರೆ ಎ ರೈಟ್ ಆನ್ಸರ್ ನೋಡಿ. ಮೆಕ್ಸಿಕನ್ ಡ್ರಾಪ್ ಅನ್ನುವಂಥ ಒಂದು ಕಂಪನಿ ಇದೆಯಲ್ಲ, ಆ ಒಂದು ವಿಶೇಷವಾದಂಥ ತಳಿ ಇದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಿಂದ ತರಿಸಿಕೊಂಡಿದ್ದು. ಅದು ವಿಶೇಷವಾಗಿ ಮೆಕ್ಸಿಕೋದಿಂದ. ಪ್ರಪಂಚದಲ್ಲಿ ಗೋಧಿಯ ತಳಿಗಳು ಹೈಯೆಸ್ಟ್ ಹುಟ್ಟಿಕೊಂಡಿದ್ದೇ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಎಫಿಕಲ್ಚರ್, ಸಿಲ್ವಿಕಲ್ಚರ್, ವಿಟಿಕಲ್ಚರ್, ಫಿಶಿಕಲ್ಚರ್, ಮೀನು ಸಾಗಾಣಿಕೆ, ದ್ರಾಕ್ಷಿ ರಸವನ್ನು ಉತ್ಪಾದನೆ ಮಾಡೋದು, ಜೇನು ಸಾಗಾಣಿಕೆ, ಅರಣ್ಯಗಾರಿಕೆ. ಯಾವುದಿಲ್ಲಿ ಸರಿಯಾಗಿರುವಂಥ ಉತ್ತರ? 3412 3421 2314 1234 ಅಂದ್ರೆ ನೀವು ಒಂದನೇದ್ದು ಆನ್ಸರ್ ಕೊಟ್ಟಿರಿ ಅಂದರೆ ಎಫಿಕಲ್ಚರ್ ಏನಾಗ್ತದೆ? ಜೇನು ಸಾಗಾಣಿಕೆ ಆಗ್ತದೆ. ಇನ್ನು ಎರಡನೇದ್ದು ಒಂದನೇ ಆನ್ಸರ್ಗೆ ಬಿ 4 ಆಗ್ತದೆ. ನೋಡಿ ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಎಸ್, ಸರಿಯಾದಂಥ ಉತ್ತರ ಬಿ ರೈಟ್ ಆನ್ಸರ್ ನೋಡಿ. ಬಿ ಸರಿಯಾಗಿರುವಂಥ ಉತ್ತರ. ಎಫಿಕಲ್ಚರ್ ಅಂದ್ರೆ ಏನು? ಎಫಿ ಅಂತಂದ್ರೆ ಏನು? ಜೇನು ಸಾಗಾಣಿಕೆ ಸಂಬಂಧಪಟ್ಟಂಗೆ. ಕರೆಕ್ಟಾ? ಸಿಲ್ವಿಕಲ್ಚರ್ ಅಂದ್ರೆ ಏನು? ಸಿಲ್ವಿ ಅರಣ್ಯಗಾರಿಕೆ. ನೆಕ್ಸ್ಟ್ ವಿಟಿಕಲ್ಚರ್ ಅಂದ್ರೆ ಯಾವುದು? ದ್ರಾಕ್ಷಾರಸ. ಫಿಶ್ ಯಾವುದಂದ್ರೆ ಮೀನುಗಾರಿಕೆ. ಆ ಉದ್ದೇಶಕ್ಕಾಗಿ ಸರಿಯಾದಂಥ ಉತ್ತರ ಬಿ ರೈಟ್ ಆನ್ಸರ್ ನೋಡಿ. ನೆಕ್ಸ್ಟ್ ಕ್ವಶನ್, 1949 ಹೊರತುಪಡಿಸಿ ಬೇರೆ ಯಾವ ವರ್ಷ ಮತ್ತೆ ಭಾರತದಲ್ಲಿ ರೂಪಾಯಿಯನ್ನು ಅಪಮೌಲ್ಯಗೊಳಿಸಲಾಯಿತು? ರೂಪಾಯಿ ಅಪಮೌಲ್ಯ. ರೂಪಾಯಿ ಅಪಮೌಲ್ಯ ಅಂದ್ರೆ ಏನು? ಹಣವನ್ನು ಉದ್ದೇಶಪೂರ್ವಕವಾಗಿ ವಿದೇಶಿ ಹಣದ ಮುಂದೆ ಭಾರತದ ಹಣವನ್ನು ಕಡಿಮೆ ಮಾಡುವುದು. ಸೂಪರ್ ಸೂಪರ್. ವಿದೇಶದ ಹಣವನ್ನು ಉದ್ದೇಶಪೂರ್ವಕವಾಗಿ ಭಾರತ ದೇಶದಲ್ಲಿ ಕಡಿಮೆ ಮಾಡಲಾಯಿತು. ಯಾವ ವರ್ಷ ಅಂದರೆ 1966 ಮತ್ತು 1991. ಉದ್ದೇಶ ಏನು ಅಂತಂದರೆ ವಿದೇಶಿ ಹಣದ ಮುಂದೆ ಭಾರತದ ಹಣದ ಮೌಲ್ಯ ಕಡಿಮೆ ಮಾಡಿದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ, ಬೇರೆ ಬೇರೆ ದೇಶಗಳು ಬರ್ತವೆ, ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾವೆ ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಈಗ ನಾವು ಏನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಲ್ಲ, ವಿದೇಶಿ ನೇರ ಬಂಡವಾಳ ಹೂಡಿಕೆ. ಆ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಪ್ರೆಸೆಂಟ್ ಭಾರತದ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ ಅಂದರೆ ಮಹಾರಾಷ್ಟ್ರ ಫಸ್ಟ್ ಇದೆ, ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯ. ಆ ಥರ
ನಾವು ಬೇರೆ ಬೇರೆ ದೇಶಗಳನ್ನು ಆಕರ್ಷಣೆ ಮಾಡೋ ಉದ್ದೇಶ ಏನು ಅಂದ್ರೆ ನಮ್ಮ ದೇಶದ ವಸ್ತುಗಳೇನಾಗಲಿ ಮಾರಾಟ ಆಗಲಿ, ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗಲಿ. ಯಾಕಂದರೆ ಜಗತ್ತಿನಾಗ ಒಟ್ಟು ಕೆಲವೊಂದು ದೇಶ ಒಂದು 15-20 ದೇಶಗಳು ಕೂಡಿದ್ರು ಕೂಡ ನಮ್ಮ ದೇಶದ ಜನಸಂಖ್ಯೆಗೆ ಸಮ ಆಗಲ್ಲ, ಅಷ್ಟು ಜನಸಂಖ್ಯೆ ನಮ್ಮಲ್ಲಿದೆ. 141 ಕೋಟಿ ಜನಸಂಖ್ಯೆ. ಅಮೇರಿಕ ದೇಶ ಯಾಕೆ ನಮ್ಮ ಜೊತೆ ಕೆಟ್ಟ ಸ್ಥಾನ ಕಟ್ಕೊಳ್ಳಲ್ಲ, ಚೀನಾ ದೇಶ ಯಾಕೆ ನಮ್ಮ ಜೊತೆ ಜಗಳ ಮಾಡೋಕ್ಕೆ ಬರೋಂಗಿಲ್ಲ, ಇವತ್ತು ಬೇರೆ ಬೇರೆ ದೇಶಗಳು ಯಾಕೆ ಬರೋಂಗಿಲ್ಲ ಅಂದ್ರೆ ಅಮೇರಿಕ ದೇಶದಲ್ಲಿ 5 ವರ್ಷ ಉತ್ಪಾದನೆ ಮಾಡಿದ್ದು ನಮ್ಮಲ್ಲಿ 5 ದಿನದಾಗ ಖರ್ಚಾಗ್ತದೆ. ಒಂದು ಚಲೋ ದೀಪಾವಳಿ ಹಬ್ಬ ಅಂದ್ರೆ ಒಟ್ಟು ಬಟ್ಟೆ ಖರ್ಚಾಗಿಬಿಡ್ತಾವೆ, ಅಷ್ಟು ಜನಸಂಖ್ಯೆ ಅದು. ಸಣ್ಣ ದೊಡ್ಡ ಮರಿ ದೊಡ್ಡ ಗಿಡದ ಮ್ಯಾಗ ಕೂತು ಗಿಡದ ಕೆಳಗೆ ಕೂತು ಎಷ್ಟು ಬಟ್ಟೆ ಉಟ್ಕೋತಾವ, ಎಷ್ಟು ಉಣ್ತಾವೆ, ಎಷ್ಟು ತಿಂತಾವ ನೋಡ್ಬೇಕು. ಎಂತಿಂಥ ಸಣ್ಣ ಸಣ್ಣ ಪ್ರತಿಭೆಗಳು, ದೊಡ್ಡ ದೊಡ್ಡ ಪ್ರತಿಭೆಗಳು, ಅಷ್ಟು ಅದ್ಭುತವಾದ ಶಕ್ತಿ ಭಾರತ ದೇಶದಲ್ಲಿದೆ. ಅದಕ್ಕೆ ಅವು ಯಾವ ದೇಶಗಳು ಕೂಡ ನಮ್ಮ ಜೊತೆ ಜಗಳ ಮಾಡೋಕ್ಕೆ ಬರೋಂಗಿಲ್ಲ. ನೋಡಿ, ವ್ಯಾಟಿಕನ್ ಸಿಟಿಯ ಜನಸಂಖ್ಯೆ ಒಟ್ಟು ಕೂಡ 837 ಜನಸಂಖ್ಯೆ. ನಮ್ಮ ಅನ್ನ ಅಕಾಡೆಮಿ ಕ್ಲಾಸ್ನಾಗ 8 ಮಂದಿ ಅಟೆಂಡ್ ಆಗ್ಯಾರ. ಅವೆಲ್ಲ ನಮ್ಮ ದೇಶಕ್ಕೆ ಮಾರ್ಗದರ್ಶನ ಮಾಡಕ್ಕೆ ಬರ್ತಾವೆ. ನೆಕ್ಸ್ಟ್, ನಮ್ಮಲ್ಲಿ ಅಂಗನವಾಡಿ ವಿದ್ಯಾರ್ಥಿಗಳು ಇರ್ತಾವೆ ಒಂದೊಂದು ಕಡೆ ಅಂಗನವಾಡಿಯಾಗ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ನಬಾರ್ಡ್ ಬ್ಯಾಂಕ್, ಎಕ್ಸಿಮ್ ಬ್ಯಾಂಕ್ ಮತ್ತು IRBI, SIDBI ಸಣ್ಣ ಕೈಗಾರಿಕೆಗಳಿಗೆ ನೆರವು ನೀಡುತ್ತದೆ. ರೋಗಗ್ರಸ್ತ ಉದ್ಯಮಗಳಿಗೆ ನೆರವು, ಕೃಷಿ ನೆರವು, ಭಾರತೀಯ ರಫ್ತುದಾರರಿಗೆ ಸಹಾಯ. ಆನ್ಸರ್ ಮಾಡ್ತೀರಿ? ಯಾವ ನೀವು ಭಾಳ ಚಂದ ಕಾಣಕತ್ತೀರ ನಾವು. ಇಂಥದ್ದು ಒಟ್ಟು ಇಂಥದ್ದು ಹವಾ ಹಾಕಪ್ಪ ನಮಗೆ. ಉಣಬಾರ್ದು ನೋಡ ಇವತ್ತು, ಇಟ್ಟು ಶೇಣೆದ ಒಳಗೆ ಒಂದೊಂದು. ಸರಿಯಾದಂಥ ಉತ್ತರ ಬಿ, ರೈಟ್ ಆನ್ಸರ್ ನೋಡಿ, ಬಿ. ನಬಾರ್ಡ್ ಬ್ಯಾಂಕಿನ ಉದ್ದೇಶ ಏನಂದ್ರೆ ಕೃಷಿಗೆ ಸಾಲ ಕೊಡ್ತದ, ಕರೆಕ್ಟಾ. ಇನ್ನು ಎಕ್ಸಿಮ್ ಬ್ಯಾಂಕಿನ ಸಾಲ ಏನು ಅಂತಂದರೆ ವಿಶೇಷವಾಗಿ ಇದು ಭಾರತದ ರಫ್ತು ಸಾಗಾಣಿಕೆ ಅಂದ್ರೆ ಆಮದು ಮತ್ತು ರಫ್ತು ಸಾಗಾಣಿಕೆಗೆ ಮಹತ್ವ ಕೊಟ್ಟಿದೆ. ಇನ್ನು IRBI ಅನ್ನುವಂಥ ಬ್ಯಾಂಕಿನ ಉದ್ದೇಶ ಏನು ಅಂತಂದ್ರೆ ಸಣ್ಣ ಕೈಗಾರಿಕೆಗಳಿಗೆ ರೋಗಗ್ರಸ್ತ ಉದ್ಯಮಗಳಿಗೆ ಸಾಲವನ್ನು ಕೊಡ್ತದೆ. ಇನ್ನು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅನ್ನೋದು ಸಣ್ಣ ಕೈಗಾರಿಕೆಗಳಿಗೆ ನೆರವನ್ನು ಕೊಡ್ತದೆ. 3, 4, 2, 1 ಸರಿಯಾದಂಥ ಉತ್ತರ ಇದೇ ಆಗ್ತದೆ, ಎ ಆಗ್ತದೆ ರೈಟ್ ಆನ್ಸರ್. ನಬಾರ್ಡ್ ಬ್ಯಾಂಕ್, ಕೃಷಿ, SIDBI ಕರೆಕ್ಟ್ ಇದೆ ನೋಡಿ, ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 1969ರಲ್ಲಿ ನಡೆದ 14 ಬ್ಯಾಂಕ್ಗಳು, ಆಗಲೇ ಹೇಳಿದೆ ನಿಮಗೆ 50 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿರುವಂಥ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿಕೊಳ್ಳಲಾಯಿತು. ಆ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿಕೊಂಡಾಗ ಒಂದು ಸಮಿತಿ ನೇಮಕ ಆಗ್ತದೆ. ಆ ಸಮಿತಿ ಹೆಸರೇನು, ಯಾರು ಹೇಳ್ತೀರಿ? ಸಮಿತಿ ನೇಮಕವಾಯಿತು. ಜಾನಕಿ ರಾಮನ್ ಸಮಿತಿ, ವಾಂಚು ಸಮಿತಿ, ಹಜಾರಿ ಸಮಿತಿ, ವೀರಸೇತಾ ಸಮಿತಿ. ಸರಿಯಾದಂಥ ಉತ್ತರ ಹಜಾರಿ ಸಮಿತಿ ರೈಟ್ ಆನ್ಸರ್ ನೋಡಿ. ಹಜಾರಿ ಸಮಿತಿ ಇದೆಯಲ್ಲ, 1969ರಲ್ಲಿ ನಡೆದ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಶಿಫಾರಸು ಮಾಡಿದಂಥ ಸಮಿತಿ ಯಾವುದಂದ್ರೆ ಹಜಾರಿ ಸಮಿತಿ ಸರಿಯಾಗಿರುವಂಥ ಉತ್ತರ, ಹಜಾರಿ ಸಮಿತಿ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ 4 ಕ್ವಶನ್ಗಳು ಉಳಿದಿದ್ದಾವೆ. ಹಣಕಾಸು ಅಭಿವೃದ್ಧಿಯ ಸಂಸ್ಥೆಗಳು ಮತ್ತು ಅವುಗಳ ಸ್ಥಾಪನೆಯಾಗಿರುವಂಥ ವರ್ಷ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1964ರಲ್ಲಿ. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1990ರಲ್ಲಿ 89 ಅಂತ ಕೊಟ್ಟಾನ. ICI ಸ್ಥಾಪನೆಯಾಗಿದ್ದು 1955ರಲ್ಲಿ. IFC ಸ್ಥಾಪನೆಯಾಗಿದ್ದು 1948ರಲ್ಲಿ. ಆ ಉದ್ದೇಶಕ್ಕಾಗಿ ಯಾವ್ದು ಆನ್ಸರ್ ರೈಟ್ ಆಗ್ತದೆ ನೋಡಿ. ಒಂದನೇದ್ದೇ ಆಗ್ಬೋದು ಮೋಸ್ಟ್ಲಿ, ಕರೆಕ್ಟ್ ಅಲ್ಲ? ರೈಟ್, ಒಂದನೇದ್ದೇ ರೈಟ್ ಆನ್ಸರ್ ನೋಡಿ. ನೆಕ್ಸ್ಟ್, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಕಚೇರಿ ಎಲ್ಲಿದೆ, ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಲಕ್ನೋದಲ್ಲಿದೆ ನೋಡಿ. ಇದೊಂದು ಅಭಿವೃದ್ಧಿಯ ಬ್ಯಾಂಕ್ ಅಂತ ಓದ್ತೀವಿ, ಲಕ್ನೋ. ಬ್ಯಾಂಕ್ಗಳ ಹೆಡ್ ಕ್ವಾರ್ಟರ್ಗಳನ್ನು ನೋಡಿ ಮತ್ತು ಘೋಷವಾಕ್ಯಗಳನ್ನು ನೋಡ್ಕೊಳ್ರಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದ ರಾಷ್ಟ್ರೀಕರಣಗೊಂಡ ವರ್ಷ 1949 ಜನವರಿ 1. CD ದೇಶಮುಖ್ ಆಗಿನ ಗವರ್ನರ್ ಆಗಿದ್ದರು. ಅವರು ಭಾರತೀಯ ಮೊದಲ ಗವರ್ನರ್ ಅಂತ ಹೇಳಿ ಓದ್ತೀವಿ. CD ದೇಶಮುಖ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರೆಸೆಂಟ್ ಶಕ್ತಿಕಾಂತ್ ದಾಸ್ ಅದಾರೆ. ಇನ್ನು ಫಸ್ಟ್ ಆರ್ಕಲ್ ಸ್ಮಿತ್ ಅವರಿದ್ದರು. ಇನ್ನು ಭಾರತೀಯ ಗವರ್ನರ್ ಯಾರು ಅಂತಂದರೆ CD ದೇಶಮುಖ್. ಇನ್ನು ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ವ್ಯಕ್ತಿ ಯಾರು ಅಂತಂದ್ರೆ ಮನಮೋಹನ್ ಸಿಂಗ್ ನೋಡಿ. ನೆಕ್ಸ್ಟ್,
ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ 1972 2000ರಲ್ಲಿ ಏನೆಂದು ಬದಲಾವಣೆ ಮಾಡಲಾಯಿತು? ಇಂಪಾರ್ಟೆಂಟ್ ಕ್ವಶನ್, ಇದು ಕೂಡ ಬರ್ಕೊಡ್ರಿ ಕ್ವಶನ್. ಇದನ್ನು ಸರಿಯಾದಂಥ ಉತ್ತರ ಡಿ, ರೈಟ್ ಆನ್ಸರ್ ನೋಡಿ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂಥೇಳಿ ಇದನ್ನು ನಾವೇನು ಫೇರಾ ಅಂತ ಕರಿತೀವಲ್ಲ ಅದು ಚೇಂಜ್ ಆಯಿತು. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಫ್ ಆ್ಯಕ್ಟ್ ಅಂದರೆ ಇದು ವಿದೇಶಿ ವ್ಯಾಪಾರದಲ್ಲಿ ಬರುವಂಥ ಚಾಪ್ಟರ್. ನಾವು ವ್ಯಾಪಾರವನ್ನು ಅಧ್ಯಯನ ಮಾಡ್ತೀವಲ್ಲ, ವ್ಯಾಪಾರದಲ್ಲಿ ವಿಶೇಷವಾಗಿರುವಂಥ 2000ರಲ್ಲಿ ಅದು ಚೇಂಜ್ ಆಗ್ತದೆ. ಫೇರಾ ಇದ್ದದ್ದು ಫೇರಾ 1972ರಲ್ಲಿ ಇದ್ದಂಥ ಆ್ಯಕ್ಟ್ ಮುಂದೆ ಏನಾಯ್ತು ಅಂದರೆ 2000ದಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆಗಿ ಬದಲಾವಣೆ ಆಯಿತು. ಇನ್ನು ಕೊನೆಯ ಪ್ರಶ್ನೆ, ಇವುಗಳಲ್ಲಿ ಆರ್ಥಿಕವಾಗಿ ಹೆಚ್ಚು ಲಿಕ್ವಿಡಿ ಅಂತ ಕರಿತೀವಲ್ಲ, ದ್ರವಾತ್ಮಕ ಯಾವುದು ಅಂತಂದ್ರೆ ರೈಟ್ ಆನ್ಸರ್ ಹಣ ನೋಡಿ. ಅತಿ ವೇಗದಲ್ಲಿ ನಾವು ಸರಬರಾಜು ಮಾಡೋದು ಪ್ರೆಸೆಂಟ್ ಹಣ. ಈ ಮುಂದಿನ ದಿನಮಾನಗಳಲ್ಲಿ ಹಣನೂ ಕೂಡ ಮಾಯ ಆಗಿ ಅದೇನಾಗ್ತದೆ, ಡಿಜಿಟಲ್ ಕರೆನ್ಸಿಯಾಗಿ ಪರಿವರ್ತನೆ ಆಗ್ತದೆ. ಈಗ ಪ್ರೆಸೆಂಟ್ ಎಲ್ಲರೂ ಹಣವನ್ನು ಯಾರು ಯೂಸ್ ಮಾಡ್ತಾ ಇಲ್ಲ, ಫೋನ್ಪೇ, ಪೇಟಿಎಮ್ ಈ ಥರ ಬೇರೆ ಬೇರೆ ಕಾಯಿನ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ಅವು ಕೂಡ ಮಾಯಾಗಿ ಡಿಜಿಟಲ್ ಮನಿ ಆಗುವಂಥ ಸಾಧ್ಯತೆ ಇದೆ. ಭಾಳ ಚೆನ್ನಾಗಿ ಕ್ಲಾಸ್ಗಳನ್ನು ಕೇಳಿದಿರ್ತಾವೆಲ್ಲ.